Welcome, my friends. Feel free and expect the unexpected. Hello students, welcome back to my English class. In this class we will discuss about the second part of your first unit, that is poem Grandma Climbs a Tree by Ruskin Bond. ನಿಮ್ಮ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಹೇಗೆ ಡಿಸೈನ್ ಮಾಡಿರ್ತಾರೆ ಅಂತಂದರೆ ಪ್ರತಿಯೊಂದು ಯೂನಿಟ್ಗೂ ಒಂದೊಂದು ಥೀಮನ್ನು ಅಂತ ಇಟ್ಟಿರ್ತಾರೆ. ಇಲ್ಲಿ ಒಂದು ಯೂನಿಟ್ ಅಂತಂದರೆ ಒಂದು ಲೆಸನ್ ಪ್ಲಸ್ ಒಂದು ಪೋಯಮ್ ಎರಡು ಸೇರಿಬಿಟ್ಟು ಒಂದು ಯೂನಿಟ್ ಅಂತ ಆಗುತ್ತೆ. ಸೊ ನಿಮ್ಮದು ಫಸ್ಟ್ ಯೂನಿಟ್ನಲ್ಲಿರುವಂಥ ಈ ಹೀರೋ ಮತ್ತು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಪೋಯಮ್ ಏನಿದೆಯಲ್ಲ, ಇವೆರಡಕ್ಕೂ ಸೇರಿ ಒಂದು ಥೀಮ್ ಇದೆ. ಆ ಥೀಮ್ ಇರೋದು ಹ್ಯೂಮರ್ ಅಂತ. ಇಲ್ಲಿ ಹ್ಯೂಮರ್ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಕಾಮಿಡಿ ಅಂತ ಅಂದ್ಕೊಂಡ್ಬಿಡ್ತೀವಿ, ಬಟ್ ಅದ್ರ ಮಧ್ಯಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಕಾಮಿಡಿ ಅಂತಂದರೆ ನಿಮ್ಮನ್ನು ನಗಿಸುವ ಉದ್ದೇಶದಿಂದನೇ ನಾವು ಆ್ಯಕ್ಟಿಂಗ್ ಮಾಡ್ತಾ ಇರ್ತೀವಿ. ಬಟ್ ಹ್ಯೂಮರ್ ಅಂತಂದರೆ ನಿಮ್ಮ ನಗಿಸೋ ಉದ್ದೇಶ ಏನಿರಲ್ಲ, ಬಟ್ ಅವ್ರ ಮಾತು ಅವರ ನಡೆ ನುಡಿ ನೋಡಿದಾಗ ನಿಮಗೆ ನಗು ಬರುತ್ತೆ ನ್ಯಾಚುರಲ್ ಆಗಿ. ಸೊ ಅದನ್ನು ನಾವು ಹ್ಯೂಮರ್ ಅಂತ ಕರಿತೀವಿ. ನೀವು ಮೊದಲನೇ ಪಾಠದಲ್ಲಿ ನೋಡಿದ್ರಿ, ಸ್ವಾಮಿ ಹೀರೋ ಪಾಠದಲ್ಲಿ ಬರ್ತಕ್ಕಂಥ ಸ್ವಾಮಿ ನಿಮ್ಮನ್ನು ನಗಿಸ್ಬೇಕು ಅಂತ ಏನೋ ಮಾಡಲಿಲ್ಲ, ಬಟ್ ಅವನು ಏನು ಆ್ಯಕ್ಷನ್ಗಳಿದ್ವಲ್ಲ, ಸೊ ಅವೇ ನಿಮ್ಗೆ ನಗು ತರಿಸ್ತಾ ಇದ್ವಿ. ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀನಲ್ಲಿ ಏನಿರ್ಬೋದು ಅಂತ. ದ ಪೋಯಮ್ Grandma Climbs a Tree is written by famous poet and Indian English writer ರಸ್ಕಿನ್ ಬಾಂಡ್. ಈ ರಸ್ಕಿನ್ ಬಾಂಡ್ ಅವರು ತಮ್ಮ 17ನೇ ವಯಸ್ಸಲ್ಲೇ ಒಂದು ಕಾದಂಬರಿನ ಬರೀತಾರೆ, ದ ರೂಮ್ ಆನ್ ದ ರೂಫ್ ಅಂತ. ಅದಷ್ಟೇ ಅಲ್ಲದೆ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 30ಕ್ಕೂ ಹೆಚ್ಚು ಗ್ರಂಥಗಳನ್ನೆಲ್ಲ ಬರೆದಿದ್ದಾರೆ. ಅದ್ರ ಜೊತೆಗೆ ತಮ್ಮ ಆಟೋಬಯೋಗ್ರಫಿ ಆತ್ಮಕಥನವನ್ನು ಕೂಡ ಬರೆದಿದ್ದಾರೆ, ಸೀನ್ಸ್ ಫ್ರಮ್ ಎ ವಿಂಟರ್ಸ್ ಲೈಫ್ ಅಂತ. ಸೊ ಅವರು ಈ ಒಂದು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀನಲ್ಲಿ ತಮ್ಮ ಅಜ್ಜಿ ಬಗ್ಗೆ ಅಂದರೆ ಗ್ರ್ಯಾಂಡ್ಮಾ ಬಗ್ಗೆ, ಅವರ ಹ್ಯಾಬಿಟ್ ಬಗ್ಗೆ, ಅನ್ಯೂಸುವಲ್ ಬಿಹೇವಿಯರ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಗ್ರ್ಯಾಂಡ್ಮಾ ಅಂದ ತಕ್ಷಣ ತಮ್ಮೆಲ್ಲರ ಮನಸ್ಸಲ್ಲಿ ಒಂದು ಕಲ್ಪನೆ ಬಂದುಬಿಡ್ತದೆ. ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಜ್ಜಿನೋ ಅಥವಾ ಪಕ್ಕದ ಮನೆಯಲ್ಲಿ ಇರುವಂಥ ಅಜ್ಜಿನ ನೀವು ನೆನೆಸ್ಕೊಂಡ್ಬಿಟ್ರೆ ಸಾಮಾನ್ಯವಾಗಿ ಅವ್ರು ನೀವು ಅಬ್ಸರ್ವ್ ಮಾಡಿರ್ತೀರ, ತುಂಬ ನಿಧಾನವಾಗಿ ಓಡಾಡೋದು ಅಥವಾ ಮೆಟ್ಲು ಇಳಿಬೇಕಾದ್ರೂ ಕೂಡ ತುಂಬ ಹುಷಾರಾಗಿ ಇಳಿತಾ ಇರ್ತಾರೆ, ಎಲ್ಲೂ ಜಾಸ್ತಿ ಓಡಾಡೋಕ್ಕೆ ಹೋಗಲ್ಲ, ಎಲ್ಲಿ ಕೂತಲ್ಲೇ ಕೂತ್ಕೊಂಡಿರ್ತಾರೆ. ಸೊ ಇಂಥ ಬಿಹೇವಿಯರ್ನ ನೋಡಿರ್ತಾರೆ. ಬಟ್ ಇದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಕೆಲವೊಬ್ಬರು ಇರ್ತಾರೆ, ಅವ್ರಿಗೆ ವಯಸ್ಸಾದಂಗೆ ಚಿಕ್ಕ ಮಕ್ಕಳು ಬುದ್ಧಿ ಬಂದುಬಿಡ್ತದೆ. ಒಂಥರ ಚೈಲ್ಡಿಶ್ ಆಗಿ ಸೈಕಲ್ ಹೊಡೆಯೋದು, ಬೈಕ್ ಓಡಿಸೋದು, ಡ್ಯಾನ್ಸ್ ಮಾಡೋದು, ಇಂಥವನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂಥವ್ರು ನೋಡಿದಾಗ ನಿಮಗೇನು ಅನಿಸುತ್ತೆ? ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿರೋ ಗ್ರ್ಯಾನಿ ಅಥವಾ ಅಜ್ಜಿನೇ ಇಂಥ ಮರ ಹತ್ತೋದು, ಸೈಕಲ್ ಓಡಿಸೋದು ಅಥವಾ ಬೈಕೆಲ್ಲ ಓಡಿಸೋದು, ಇಂಥ ಕೆಲಸ ಎಲ್ಲ ಮಾಡ್ತಾ ಇರಬೇಕಾದ್ರೆ ಎಷ್ಟು ಜನ ನೀವು ಮೆಚ್ಕೊಳ್ತೀರಾ? ಆಲ್ಮೋಸ್ಟ್ ಎಲ್ಲರ ಮನೇಲಿ ರೆಸ್ಪಾನ್ಸ್ ಹೇಗಿರ್ತದೆ ಅಂದರೆ ಅಜ್ಜಿಗೆ ಚೆನ್ನಾಗಿ ಬೈತಾ ಇರ್ತಾರೆ, ನೀನು ಈ ಥರ ಸಾಹಸ ಎಲ್ಲ ಮಾಡೋದು ಸಾಕು, ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರು, ಯಾಕಂದರೆ ಬಿದ್ದು ಎಲ್ಲಾದರೂ ಕೈ ಕಾಲು ಮುರ್ಕೊಂಡ್ಬಿಟ್ರೆ ನೀನು ನೋಡೋರು ಯಾರು ಅಂತ ಎಲ್ಲರೂ ಬೈತಾನೆ ಇರ್ತಾರೆ. ಬಟ್ ಎಲ್ಲೋ ತುಂಬ ರೇರ್ ಕೇಸ್ಗಳಲ್ಲಿ ಇಂಥ ಕೆಲಸ ಮಾಡಿದಾಗ ಅವ್ರಿಗೆ ಫ್ಯಾಮಿಲಿಯವ್ರು ಸಪೋರ್ಟ್ ಮಾಡ್ತಾರೆ, ಅದನ್ನು ಎಂಜಾಯ್ ಮಾಡುವಂಥ ಘಟನೆಗಳು ನಡೀತಾ ಇರುತ್ತೆ. ರಸ್ಕಿನ್ ಬಾಂಡ್ ಅವ್ರು ಬರೆದಿರುವಂಥ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಈ ಪೋಯಮಲ್ಲೂ ಕೂಡ ಕವಿಗಳು ತಮ್ಮ ಅಜ್ಜಿ ಬಗ್ಗೆ, ಒಬ್ಬ ಗ್ರ್ಯಾಂಡ್ಮಾ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವರು ಕೂಡ ಒಂಥರ ಚೈಲ್ಡಿಶ್ ಆಗಿ ಏನು ಮಾಡ್ತಿರ್ತಾರೆ ಅಂದರೆ, ವಯಸ್ಸು ಅಷ್ಟೊಂದು ಆದರೂ ಕೂಡ ಮರ ಹತ್ತುವಂಥ ಅಭ್ಯಾಸ ಇತ್ತು ಅವರಿಗೆ. ಗ್ರ್ಯಾಂಡ್ಮಾಗೆ ಈ ಮರ ಹತ್ತುವಂಥ ಹ್ಯಾಬಿಟ್ ಎಷ್ಟೊಂದು ಗಾಢವಾಗಿತ್ತು ಅಂತಂದರೆ, ಯಾವುದಾದ್ರೂ ಮರ ಕಂಡ್ರೆ ಸಾಕು ಅದನ್ನು ಹತ್ತಿ ಇಳಿಯೋವರೆಗೆ ಅವ್ರಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಅದು ಎಂಥದೇ ಗಿಡ ಇರಲಿ, ದೊಡ್ಡದಾಗಿರಲಿ, ಚಿಕ್ಕದಾಗಿರಲಿ, ಹೈಟ್ ಆಗಿರೋದಿರಲಿ, ಪ್ರತಿಯೊಂದು ಮರ ಕಂಡಾಗ ಅದೇನೋ ಅವ್ರಿಗೆ ಒಂಥರ ಚಾಲೆಂಜ್ ಅನ್ನಿಸ್ದಂಗೆ ಆಗ್ತಾ ಇತ್ತು. ಏನೋ ಎಲ್ಲ ಮರನೂ ಹತ್ತಲೇಬೇಕಂತ ಹೋಗ್ತಾಯಿದ್ರು. ಈ ಮರ ಹತ್ತೋ ಹ್ಯಾಬಿಟ್ಗೆ ಅವ್ರ ಫ್ಯಾಮಿಲಿ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅಥವಾ ಅವ್ರ ನೆರೆಹೊರೆಯವರೆಲ್ಲ ಇದಕ್ಕೆ ಏನಂತ ಇದ್ದರು, ಸೊ ಅವರೆಲ್ಲ ಮಾತುಗಳಿಗೆ ಈ ಗ್ರ್ಯಾಂಡ್ಮಾ ಏನಂತ ರಿಪ್ಲೈ ಮಾಡ್ತಾ ಇದ್ರು, ಸೊ ಅದನ್ನೆಲ್ಲ ನಾವು ಈಗ ಪೋಯಮಲ್ಲಿ ನೋಡ್ತಾ ಹೋಗ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಇವಾಗ ರಸ್ಕಿನ್ ಬಾಂಡ್ ಅವ್ರು ಬರೆದಿರ್ತಕ್ಕಂಥ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀನ ಸ್ಟಾಂಜಾ ವೈಸ್ ನಾವು ಅನಲೈಸ್ ಮಾಡ್ತಾ ಹೋಗೋಣ. ಈ ಪೋಯಮನ್ನು ತಮ್ಮ ಎಕ್ಸಾಮಿನೇಷನಲ್ಲಿ 4 ಮಾರ್ಕ್ಸ್ಗೆ ಕೇಳೋದ್ರಿಂದ ಜಾಸ್ತಿ ಸಮರಿಯನ್ನು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇದನ್ನು ನಿಮಗೆ ಸ್ಟಾಂಜಾ ವೈಸ್ ಆಗಿ ಸಮರಿನ ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವಾಗ ಪೋಯಮ್ ನೋಡ್ತಾ ಹೋಗೋಣ. My grandmother was a genius.
ಕವಿಗಳು ನೋಡಿ ಫಸ್ಟ್ ಲೈನಲ್ಲೇ ರಸ್ಕಿನ್ ಬಾಂಡ್ ಅವ್ರು ಹೇಳ್ತಾ ಇದ್ದಾರೆ, ಹೀಸ್ ಗ್ರ್ಯಾಂಡ್ ಮಾ ವಾಸ್ ಎ ಜೀನಿಯಸ್. ತಮ್ಮ ಅಜ್ಜಿ ಸಿ ವಾಸ್ ಜೀನಿಯಸ್ ಅಂತ ಹೇಳ್ತಾರೆ. ಜೀನಿಯಸ್ ಅಂತಂದರೆ ಪ್ರತಿಭಾಶಾಲಿ ಅಂತ ಹೇಳ್ತೀವಿ, ಅಥವಾ ಟ್ಯಾಲೆಂಟೆಡ್ ವುಮೆನ್ ಅಂತ ಹೇಳ್ತೀವಿ. ಅವ್ರ ಅಜ್ಜಿಗೆ ಅವರು ಜೀನಿಯಸ್ ಅಂತ ಹೇಳ್ತಾರೆ ಅಂದ ತಕ್ಷಣ ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ, ಯಾಕೆ ಅಂಥದ್ದು ಏನಿತ್ತು ಅವ್ರ ಹತ್ರ ಅಂತ. ಅದಕ್ಕೆ ಹೇಳ್ತಾರೆ, ಯು ವುಡ್ ಲೈಕ್ ಟು ನೋ ವೈ. ಯಾಕೆ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ಬೋದು. ಯಾಕೆ ಅಂತ ನೆಕ್ಸ್ಟ್ ಲೈನಿಂದ ಅವ್ರ ಉತ್ತರ ಹೇಳ್ತಾ ಹೋಗ್ತಾರೆ, ಬಿಕಾಸ್ ಸಿ ಕುಡ್ ಕ್ಲೈಂಬ್ ಟ್ರೀಸ್. ಯಾಕೆ ಅವರು ತಮ್ಮ ಅಜ್ಜಿಗೆ ಜೀನಿಯಸ್ ಅಂತ ಕರೀತಾರೆ ಅಂತಂದರೆ, ಅಷ್ಟೊಂದು ವಯಸ್ಸಾಗಿದ್ದರೂ ಕೂಡ ಅವರು ಮರನ ಹತ್ತಾರೆ. ಯಾರ ಅಜ್ಜಿ ಕೂಡ ಈ ವಯಸ್ಸಿನಲ್ಲಿ ಮರ ಹತ್ತಲ್ಲ, ಬಟ್ ನಮ್ಮ ಅಜ್ಜಿ ಮರನ ಹತ್ತಾರಲ್ಲ, ಸೊ ಅದಕ್ಕೆ ಕವಿ ಏನಂತ ಕರಿತಾ ಇದ್ದಾರೆ, ಜೀನಿಯಸ್ ಅಂತ ಕರೀತಾರೆ. ಸ್ಪ್ರೆಡ್ಡಿಂಗ್ ಆರ್ ಹೈ. ಸ್ಪ್ರೆಡ್ಡಿಂಗ್ ಅಂದರೆ ತುಂಬ ವಿಶಾಲವಾಗಿರ್ತಕ್ಕಂಥ ಅಗಲವಾದ ಮರಗಳಾಗಿರ್ಬೋದು, ಅಥವಾ ತುಂಬ ಎತ್ತರವಾಗಿರ್ತಕ್ಕಂಥ ಮರಗಳಾಗಿರ್ಬೋದು. ಯಾವುದೇ ಥರ ಮರ ಇದ್ದರೂ ಕೂಡ ಸಿ ಕುಡ್ ಕ್ಲೈಂಬ್, ಅಜ್ಜಿ ಮರ ಹತ್ತಾರೆ ಅಂತ ಹೇಳ್ತಾರೆ. ಸ್ಪ್ರೆಡ್ಡಿಂಗ್ ಆರ್ ಹೈ ಸಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೈಸ್. ಮರ ಎಂಥದೇ ಇರಲಿ, ಎಷ್ಟೇ ವಿಶಾಲವಾಗಿರ್ತಕ್ಕಂಥ ಮರ ಇರಲಿ, ಎಷ್ಟೇ ಎತ್ತರವಾಗಿರ್ತಕ್ಕಂಥ ಮರ ಇರಲಿ, ಸಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೈಸ್. ಇಲ್ಲಿ ಟ್ರೈಸ್ ಅಂತಂದರೆ ಒಂದೇ ಕ್ಷಣ, ಅಷ್ಟು ಬೇಗ ಮರ ಹತ್ತಿ ಮರದ ಕೊಂಬೆ ಮೇಲೆ ಕೂತ್ಕೊಂಡು ಬಿಡ್ತಾಯಿದ್ರು. ಸೊ ಅದಕ್ಕೆ ಕವಿಗಳು ಏನಂತ ಕರಿತಾ ಇದ್ದಾರೆ ಅಂತ ತಮ್ಮ ಅಜ್ಜಿಗೆ ಸಿ ವಾಸ್ ಎ ಜೀನಿಯಸ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೈಂಡ್ ಯು, ಇಲ್ಲಿ ಮೈಂಡ್ ಅಂದ ತಕ್ಷಣ ಮನಸ್ಸು ಅಂತ ಅರ್ಥ ಮಾಡ್ಕೋಬೇಡಿ. ಇಲ್ಲಿ ಮೈಂಡ್ ಅಂದರೆ ನೆನಪಿಸ್ತಾ ಇದ್ದಾರೆ, ನಿಮ್ಗೆ ನೆನಪು ಮಾಡಿಕೊಡ್ತೀನಿ ನಾನು ಏನಂತ. ವೆನ್ ಲಾಸ್ಟ್ ಸಿ ಕ್ಲೈಂಬ್ಡ್ ಎ ಟ್ರೀ ಸಿ ವಾಸ್ 62. ಲಾಸ್ಟ್ ಟೈಮ್, ಈಗ ರೀಸೆಂಟಾಗಿ ಅವಳು ಮರ ಹತ್ತಿದಾಗ ಅಜ್ಜಿಗೆ ಎಷ್ಟು ವಯಸ್ಸಾಗಿತ್ತು ಅಂತಂದರೆ 62 ವಯಸ್ಸು. ವೆನ್ ಸಿ ಕ್ಲೈಂಬ್ಡ್ ಎ ಟ್ರೀ ಸಿ ವಾಸ್ 62. 62 ವರ್ಷ ಆದಾಗ ಕೂಡ ಮರ ಹತ್ತಿದ್ರಂತೆ ಅಜ್ಜಿ. ಸೊ ಎವರ್ ಸಿನ್ಸ್ ಚೈಲ್ಡ್ಹುಡ್. ಸೊ ಈ ಮರ ಹತ್ತುವಂಥ ಅಭ್ಯಾಸ ಅವರು ಇವಾಗ ಬೆಳೆಸ್ಕೊಂಡಿದ್ದಲ್ಲ, ಎವರ್ ಸಿನ್ಸ್ ಚೈಲ್ಡ್ಹುಡ್, ಅವ್ರ ಬಾಲ್ಯತನದಿಂದನೇ ಮರ ಹತ್ತೋ ಅಭ್ಯಾಸ ಬೆಳೆದ್ಬಿಟ್ಟಿತ್ತು ಅವರಿಗೆ. ಸೊ ಇದು ಹ್ಯಾಬಿಟಾಗಿ ಹೋಗ್ಬಿಟ್ಟಿತ್ತು ಅವ್ರಿಗೆ, ಎಲ್ಲೇ ಮರ ಕಂಡ್ರು ಕೂಡ ಹತ್ಬಿಡೋದು. ಸಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಸೊ ಈ ಮರ ಹತ್ತೋ ಅಭ್ಯಾಸ ಅವ್ರಿಗೆ ಎಷ್ಟು ಖುಷಿ ಕೊಡ್ತಿತ್ತು ಅಂತಂದರೆ, ಎಲ್ಲಿ ಲಿಫ್ಟಲ್ಲಿದ್ದರೂ ಸರಿ, ಎಲ್ಲಿ ಬೇರೆ ಇದ್ದರೂ ಸರಿ, ಇಂಥ ಖುಷಿ ಅವ್ರಿಗೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಮರದ ಮೇಲೆ ಹತ್ತಿ ಕೂತ್ಕೊಂಡಾಗ ಅವ್ರಿಗೆ ಆಗೋ ಆನಂದ ಬೇರೆ ಇನ್ನು ಯಾವುದ್ರಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡ್ತಿದ್ರು ಅಂದರೆ, ಯಾವುದೇ ಮರ ಸಿಕ್ಕರೂ ಕೂಡ ಹತ್ತೋ ಅಭ್ಯಾಸನ ಬೆಳ್ಕೊಂಡಿದ್ರು. ಸೊ ಹಾಗಾಗಿ ಕವಿಗಳು ಏನಂತಾರೆ ಅಂತಂದರೆ, ಸಿ ವಾಸ್ ಎ ಜೀನಿಯಸ್. ಡಿಯರ್ ಸ್ಟೂಡೆಂಟ್ಸ್, ಈ ಫಸ್ಟ್ ಸ್ಟಾಂಜಾದಲ್ಲಿ ನಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥ ಪಾಯಿಂಟ್ ಯಾವುದು ಅಂತಂದರೆ, ದ ಪೊಯೆಟ್ ಸೇಸ್ ದ್ಯಾಟ್ ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಕವಿಗಳು ತಮ್ಮ ಗ್ರ್ಯಾಂಡ್ ಮದರ್ನ ಜೀನಿಯಸ್ ಅಂತ ಕರೆದ್ರಲ್ಲ, ಯಾಕೆ ಜೀನಿಯಸ್ ಅಂತ ಕರೆದ್ರು ಅನ್ನೋ ವಿಷಯದ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಹಾಗಾಗಿ ಈ ಫಸ್ಟ್ ಸ್ಟಾಂಜಾದಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ, ಯಾಕೆ ಅವರು ತಮ್ಮ ಅಜ್ಜಿಗೆ ಜೀನಿಯಸ್ ಅಂತ ಕರೀತಾರೆ ಅಂತ ತಾವೆಲ್ಲ ನೋಡ್ಕೊಂಡ್ರಿ. ಬಿಕಾಸ್ ಸಿ ಕುಡ್ ಕ್ಲೈಂಬ್ ಟ್ರೀಸ್, ಸ್ಪ್ರೆಡ್ಡಿಂಗ್ ಆರ್ ಹೈ. ಎಷ್ಟು ದೊಡ್ಡದಾಗಿರಲಿ, ಹೈಟ್ ಆಗಿರಲಿ, ಆ ಮರನ ಹತ್ತಾರೆ ಅಲ್ವಾ. ಇನ್ನೇ ಟ್ರೈಸ್, ಒಂದೇ ಕ್ಷಣದಲ್ಲಿ ಹತ್ತಿ ಮರದ ಕೊಂಬೆ ಮೇಲೆ ಕೂತ್ಕೊಳ್ಳುವಂಥ ಸ್ಕಿಲ್ ಇರೋದ್ರಿಂದ, ಟ್ಯಾಲೆಂಟ್ ಇರೋದ್ರಿಂದ, ಈ ಪ್ರತಿಭೆ ಇರೋದ್ರಿಂದ ಕವಿಗಳು ಏನಂತ ಕರೀತಾರೆ ಅವರಿಗೆ, ಸಿ ವಾಸ್ ಎ ಜೀನಿಯಸ್. ಇದನ್ನು ಈ ಫಸ್ಟ್ ಸ್ಟಾಂಜಾದಲ್ಲಿ ನೀವು ನೆನ್ಪಿಟ್ಕೋಬೇಕು. ಇವಾಗ ಸೆಕೆಂಡ್ ಸ್ಟಾಂಜಾದಲ್ಲಿ ಈ ಅಜ್ಜಿ ಮರ ಹತ್ತೋದನ್ನು ನೋಡಿಬಿಟ್ಟು ಜನ ಎಲ್ಲ ಏನಂತ ಇದ್ರು, ಅದಕ್ಕೆ ಅಜ್ಜಿ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ಲು ಅನ್ನೋ ವಿಷಯನ ನೋಡ್ಕೋತೀವಿ. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆಂಟ್ ಬೈ ಸಿ ವುಡ್ ಬಿ ಟೋಲ್ಡ್. ಹಾಗೆ ವರ್ಷ ಕಳೆದಂಗೆ ಚಿಕ್ಕ ವಯಸ್ಸಿನಿಂದ ಮರ ಹತ್ತಾ ಬಂದಿದ್ಲಲ್ಲ, ಜನ ಹೇಳ್ತಾ ಇದ್ರು ಅವಳಿಗೆ ಏನಂತ, ಆ್ಯಸ್ ಇಯರ್ಸ್ ವೆಂಟ್ ಬೈ, ಇವು ಕಾಲ ಕಳೆದಂಗೆ ದೊಡ್ಡವಳಾದ್ಮೇಲೂ ಕೂಡ, ವಯಸ್ಸಾದ್ಮೇಲೂ ಕೂಡ ಮರ ಹತ್ತೋದನ್ನು ನೋಡಿಬಿಟ್ಟು ಸಿ ವುಡ್ ಬಿ ಟೋಲ್ಡ್, ಅವ್ರಿಗೆ ಹೇಳ್ತಾ ಇದ್ರು, ಅಜ್ಜಿಗೆ ಹೇಳ್ತಾ ಇದ್ರು ಜನ ಎಲ್ಲ ಏನಂತ, ದ್ಯಾಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೋಸ್ ಓಲ್ಡ್. ವಯಸ್ಸಾದಮೇಲೆ ಈ ಮರ ಹತ್ತೋ ಅಭ್ಯಾಸ ಎಲ್ಲ ಬಿಟ್ಬಿಡ್ಬೇಕು, ಅದೆಲ್ಲ ಚೈಲ್ಡಿಶ್, ಎಲ್ಲ ಚಿಕ್ಕ ಮಕ್ಕಳ ಥರ ಅದೇನು ಮರ ಹತ್ತೋದು. ಸೊ ಹಾಗಾಗಿ ವಯಸ್ಸಾದಮೇಲೆ ಈ ಮರ ಹತ್ತೋ ಕೆಲಸ ಎಲ್ಲ ಬಿಟ್ಬಿಡಬೇಕು ಅಂತ ಜನ ಹೇಳ್ತಾ ಇದ್ರು. ಆ್ಯಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ವಯಸ್ಸಾದಮೇಲೆ ವಯಸ್ಸಿಗೆ ತಕ್ಕಂಗೆ ಇರಬೇಕು ನೀವು. ಗ್ರೇಸ್ಫುಲಿ ಅಂತಂದರೆ ಗೌರವಯುತ ಆಗಿರ್ಬೇಕು, ನಿಮ್ಮ ವಯಸ್ಸು ತಕ್ಕಂಗೆ ಇರಬೇಕು. ನೀವು ವಯಸ್ಸಾಗಿದೆ ಅಲ್ವಾ, ಎಲ್ಲರಿಗೂ ಬುದ್ಧಿ ಮಾತು ಹೇಳ್ಕೊಂಡು ಒಂದು ಕಡೆ ಕೂತ್ಕೊಂಡು ಈ ಥರ ಇರಬೇಕು ನೀವು ಅಂತ ಜನ ಹೇಳ್ತಾ ಇದ್ರು. ಜನ ಈ ಥರ ಹೇಳಿದಾಗ ಅಜ್ಜಿ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದ್ರು ನೋಡಿ. ಸಿ ವುಡ್ ಲಾಫ್ ಆ್ಯಂಡ್ ಸೇ, ಅವ್ರ ಮಾತು ಕೇಳ್ಬಿಟ್ಟು ಅಜ್ಜಿ ನಕ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ಲು ಏನಂತ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನಾನು ಹಿಂಗೆ ಬೆಳೆಯೋದು, ನಾನು ವಯಸ್ಸಾದಂಗೆ ಡಿಸ್ಗ್ರೇಸ್ಫುಲ್, ಅಗೌರವಯುತವಾಗಿ, ಅವಮಾನಕರ ಅಂತ ಅನಿಸಿದ್ರೆ ನಂಗೆ ಅದು ಓಕೆ, ನಾನು ಹಾಗೇ ವಯಸ್ಸಾದರೆ ನಾನು ಹಾಗೆ ಇರ್ತೀನಿ ಅಂತ ಹೇಳ್ತಾ ಇದ್ಲು. ಅದ್ರ ಜೊತೆ ಹೇಳ್ತಾ ಇದ್ಲು, ಐ ಕ್ಯಾನ್ ಡೂ ಇಟ್ ಬೆಟರ್, ನಾನು ಚೆನ್ನಾಗಿ ಮರ ಹತ್ತಬಲ್ಲೆ
ಅಂತ ಹೇಳ್ತಾ ಇದ್ರು. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಆ ಮಾತು ಕೇಳಿಬಿಟ್ಟು ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು. ಯಾಕೆ ಅಂದರೆ ಅಜ್ಜಿ ಥರ ಮರ ಹತ್ತಕ್ಕೆ ಇವ್ರಿಗೂ ಯಾರಿಗೂ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಇವ್ರಿಗಿಂತ ಐ ಕ್ಯಾನ್ ಡೂ ಇಟ್ ಬೆಟರ್, ನಿಮಗಿಂತ ಚೆನ್ನಾಗಿ ನಾನು ಮರ ಹತ್ತೀನಿ ಅಂತ ಹೇಳಿದಾಗ ಸುಮ್ಮನೆ ಇರಬೇಕಾಗಿತ್ತು, ಒಪ್ಕೋಬೇಕಾಗಿತ್ತು ಅವರು. ಫಾರ್ ಆಲ್ ಇನ್ ದ ಗಾರ್ಡನ್ ದೆರ್ ವಾಸಂಟ್ ಎ ಟ್ರೀ ಶಿ ಹ್ಯಾಡ್ ನಾಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಎನದರ್. ಯಾಕೆ ಅವ್ರು ಸುಮ್ಮನೆ ಆಗ್ತಾ ಇದ್ರು ಅಜ್ಜಿ ಮಾತು ಕೇಳಿ ಅಂತ ರೀಸನ್ ಇರುತ್ತೆ ನೋಡಿ. ಫಾರ್ ಯಾವುದೇ ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಿ ಫಾರ್ ಬಂತು ಅಂದರೆ ಅದು ಬಿಕಾಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ ಶಿ ಹ್ಯಾಡ್ ನಾಟ್ ಬೀನ್ ಅಪ್. ಅಲ್ಲಿ ಸುತ್ತಮುತ್ತ ಇರೋ ಗಾರ್ಡನ್ನಲ್ಲಿ ಆ ಅಜ್ಜಿ ಹತ್ತದೇ ಇರುವಂಥ ಮರನೇ ಇರಲಿಲ್ಲ ಅಂತ. There wasn't a tree she had not been up at one time or another. ಯಾವಾಗಲ್ಲ ಎಲ್ಲ ಮರನೂ ಅವ್ರು ಇಳದೇ ಬಿಟ್ಟಿದ್ರು, ಅವ್ರು ಹತ್ತದೇ ಇರೋದಕ್ಕಂಥ ಮರನೇ ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತಂದಾಗ ಇವರೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಇಲ್ಲಿ ಕವಿಗಳು ಅಜ್ಜಿ ಯಾವಾಗ ಮರ ಹತ್ತೋದನ್ನು ಕಲ್ತ್ಕೊಂಡ್ರು, ಯಾವಾಗಿಂದ ಈ ಮರ ಹತ್ತೋ ಅಭ್ಯಾಸನ ಬೆಳೆಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಅಜ್ಜಿ ಯಾವಾಗ 6 ವರ್ಷದ ಮಗು ಆಗಿದ್ಲೋ ಅವಾಗಿಂದನೇ ಮರ ಹತ್ತೋ ಅಭ್ಯಾಸ ಬೆಳೆದು ಬಂದಿತ್ತು ಅವಳಿಗೆ. ಯಾರು ಹೇಳ್ಕೊಟ್ಟಿದ್ರು ಅಂತಂದರೆ ಆ ಅಜ್ಜಿ ಒಬ್ಬ ಬ್ರದರ್ ಅವಳಿಗೆ ಮರ ಹತ್ತೋದನ್ನು ಹೇಳ್ಕೊಟ್ಬಿಟ್ಟಿದ್ದ. ಸೊ ಅವಾಗ ಅಭ್ಯಾಸ ಆಗಿರೋದು. ಇವಾಗ 62 ವರ್ಷ ಆದರೂ ಕೂಡ ಮರ ಹತ್ತನೇ ಇದ್ದಾರೆ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ that one day she would have a terrible fall. ಅವಳು ಮರ ಹತ್ತೋದನ್ನು ನೋಡಿಬಿಟ್ಟು ಎಲ್ಲರಿಗೂ ಒಂದೇ ಭಯ ಆಗ್ತಿತ್ತು. ಏನು ಭಯ ಅಂತಂದರೆ ಒನ್ ಡೇ she would have a terrible fall. ಒಂದಿನ ಇವಳು ಭಯಾನಕವಾಗಿ ಬಿದ್ದು ಮಾತ್ರ ಕೈಕಾಲು ಮುರ್ಕೊಳ್ತಾಳೆ ಅಂತಲೇ ಅನ್ನಿಸ್ತಾ ಇತ್ತು. ದ ಔಟ್ಕಮ್ ವಾಸ್ ಡಿಫ್ರೆಂಟ್. ಬಟ್ ಜನ ಏನೋ ಅಂದ್ಕೊಂಡಿದ್ರು, ಇವ್ರ ಮನೆಯವರು ಕೂಡ ಎಲ್ಲ ಅಂದ್ಕೊಂಡಿದ್ರು ಅಜ್ಜಿ ಒಂದಿನ ಬೀಳ್ತಾಳೆ, ಬಿದ್ದು ಚೆನ್ನಾಗಿ ಏಟ್ ಮಾಡ್ಕೋತಾಳೆ ಅಂತ. ಬಟ್ ಔಟ್ಕಮ್ ವಾಸ್ ಡಿಫ್ರೆಂಟ್. ಬಟ್ ಆಗಿದ್ದು ಬೇರೆ ಆಯಿತು. ಏನಾಗಿತ್ತು ಅಂತ ಘಟನೆ ಇವಾಗ ಹೇಳ್ತಾರೆ ನೋಡಿ. While we were in town, she climbed a tree and could not come down. ಸೊ ಟೌನಲ್ಲಿದ್ದಾಗ ಏನಾಗುತ್ತೆ, ಒಂದು ಸಾರಿ ಅಜ್ಜಿ ಒಂದು ಮರ ಯಾವುದೋ ಮರನ ಹತ್ತಿ ಬಿಡ್ತಾರೆ. ಬಟ್ ಯಾವುದೋ ಕಾರಣಕ್ಕೆ ಅಜ್ಜಿಗೆ ಮರದಿಂದ ಕೆಳಗಿಳಿಯೋಕ್ಕೆ ಆಗಲೇ ಇಲ್ಲ. ಸೊ ಎಷ್ಟೊಂದು ಭಯ ಪಟ್ಕೊಂಡಿದ್ಲು ಅಜ್ಜಿ ಅಂತಂದರೆ ಮರದಿಂದ ಕೆಳಗಿಳಿಯೋಕೆ ಆಗಲೇ ಇಲ್ಲ. ಆಫ್ಟರ್ ದ ರೆಸ್ಕ್ಯೂ ಅಂದರೆ ಅಜ್ಜಿನ ಹೇಗೋ ಕಾಪಾಡಿದ್ರು, ಯಾರೋ ಬಂದುಬಿಟ್ಟು ಮರದಿಂದ ಎಲ್ಲ ಕೆಳಗೆ ಇಳಿಸಿ ಆದಮೇಲೆ ಡಾಕ್ಟ್ರನ್ನ ಕರೆಸಿದ್ರು. ಡಾಕ್ಟರ್ ಟುಕ್ ದ ಗ್ರ್ಯಾನಿಸ್ ಟೆಂಪ್ರೇಚರ್ ಆ್ಯಂಡ್ ಸೆಡ್. ಡಾಕ್ಟರ್ ಬಂದುಬಿಟ್ಟು ಗ್ರ್ಯಾನಿ ಟೆಂಪ್ರೇಚರ್ನೆಲ್ಲ ಚೆಕ್ ಮಾಡಿದ್ಮೇಲೆ ಹೇಳ್ತಾರೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. 1 ವೀಕ್ ನೀವು ಕಂಪ್ಲೀಟಾಗಿ ಬೆಡ್ ರೆಸ್ಟ್ನ ತಗೊಳ್ಳೇಬೇಕು. ಮತ್ತು ಹೊರಗಡೆ ತಿರುಗಾಡೋದಾಗಲಿ ಮರ ಹತ್ತೋದಾಗಲಿ ಮಾಡೋ ಹಾಗಿಲ್ಲ. ಕಂಪಲ್ಸರಿಯಾಗಿ ನೀವು 1 ವೀಕ್ ಬೆಡ್ ರೆಸ್ಟ್ ತಗೊಳ್ಳೇಬೇಕು ಅಂತ ಡಾಕ್ಟರ್ ರೆಕಮೆಂಡ್ ಮಾಡಿದರು. ಮರ ಹತ್ತಬೇಡಿ ಅಂತ ಅಜ್ಜಿಗೆ ಮನೆಯವರಾಗಲಿ ಯಾರು ಹೇಳಿದ್ರು ಮಾತು ಕೇಳ್ತಾ ಇರಲಿಲ್ಲ. ಬಟ್ ಎಲ್ಲ ಥರದ ಮರ ಹತ್ತಾನೇ ಇದ್ದರು. ಅವಳು ಮರ ಹತ್ತೋದನ್ನು ನೋಡ್ಬಿಟ್ಟು ಮನೆಯವ್ರಿಗೆಲ್ಲ ಒಂಥರ ಭಯ ಆಗ್ತಿತ್ತು. ಹೇಳಿದ್ರಲ್ಲ, ಸಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಯಾವಾಗ ಒಂದು ಸರಿ ಏನೋ ಭಯಾನಕವಾಗಿ ಬಿದ್ದು ಏನಾರು ಮಾಡ್ಕೋತಾಳೆ ಅನ್ನೋ ಭಯ ಆಯ್ತಿದ್ದು. ಸೊ ಹಾಗಾಗಿ ಯಾವಾಗಲೂ ಅಜ್ಜಿ ಮೇಲೆ ಒಂದು ಕಣ್ಣಿಟ್ಟಿರಬೇಕಾಗಿತ್ತು, ನೋಡ್ಕೊಳ್ತಾ ಇರಬೇಕಾಗಿತ್ತು ಏನಾಗುತ್ತೋ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಡಾಕ್ಟ್ರೇ ಬಂದುಬಿಟ್ಟು ಹೇಳಿಬಿಟ್ರು ಏನಂತ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. 1 ವೀಕ್ ನೀವು ಬೆಡ್ ಬಿಟ್ಟು ಹೇಳೋ ಹಾಗಿಲ್ಲ, ಕಂಪ್ಲೀಟಾಗಿ ಬೆಡ್ ಮೇಲೆ ಮಲ್ಕೊಂಡಿರ್ಬೇಕಂದಾಗ ಈ ಫ್ಯಾಮಿಲಿ ಮೆಂಬರ್ಸ್ ರೆಸ್ಪಾನ್ಸ್ ಹೆಂಗಿತ್ತು ನೋಡಿ. ಅವ್ರಿಗೆ ಹೇಗೆ ಅನಿಸ್ತು ಡಾಕ್ಟರ್ ರೆಕಮೆಂಡೇಶನ್ ಕೇಳಿ ಅಂತಂದರೆ, ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಡಾಕ್ಟ್ರ್ ಹಿಂಗೆ ಹೇಳಿದ್ದೆ ತಡ ಇವ್ರಿಗೆ ಒಂಥರ ಏನೋ ಸೈಡ್ ವಿತ್ ರಿಲೀಫ್. ಸೈ ಅಂತಂದರೆ ನಿಟ್ಟುಸಿರಿ ಬಿಡೋದು, ರಿಲೀಫ್ ಅಂತಂದರೆ ಸಮಾಧಾನ. ಡಾಕ್ಟ್ರು 1 ವೀಕ್ ಬೆಡ್ಡಲ್ಲೇ ಇರಬೇಕು ಅಂತ ಹೇಳಿದ ತಕ್ಷಣ ಮನೆಯವರಿಗೆಲ್ಲ ಏನೋ ಒಂಥರ ನೆಮ್ಮದಿ ನಿರಾಳ ಆಗಿಬಿಟ್ರು. ಯಾಕೆ ಅಂದರೆ 1 ವೀಕ್ ಟೆನ್ಷನ್ ಇಲ್ಲ, ಅವಳು ಎಲ್ಲಿ ಮರ ಹತ್ತಾಳೆ ಎಲ್ಲಿ ಬೀಳ್ತಾಳೆ ಅನ್ನೋದು. ಸೊ ಹಾಗಾಗಿ ಏನಾಯಿತು, ಅವ್ರಿಗೆಲ್ಲ ಒಂಥರ ಖುಷಿಯಾಗಿಬಿಡ್ತು. ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಟಕ್ಡ್ ಹರ್ ಅಪ್ ವೆಲ್ ಅಂತಂದರೆ, ಟಕ್ಡ್ ಅಂತಂದರೆ ಬೆಡ್ ಮೇಲೆ ಮಲಗಿಸಿ ನೀಟಾಗಿ ಅವಳಿಗೆಲ್ಲ ಹೊದಿಸಿ ಒಂಥರ ಪ್ಯಾಕ್ ಮಾಡಿದಂಗೆ, ಚಿಕ್ಕ ಮಕ್ಕಳೆಲ್ಲ ಪ್ಯಾಕ್ ಮಾಡಿಬಿಡ್ತಾರಲ್ಲ ಮುಖ ಆಟ್ಬಿಟ್ಟು, ಅಜ್ಜಿನ ಬೆಡ್ ಮೇಲೆಲ್ಲ ಮಲಗಿಸ್ಬಿಟ್ಟು ನೀಟಾಗಿ ಹೊದಿಸಿ ಮಲಗಿಸ್ಬಿಟ್ರು. ಅವ್ರಿಗೂ ಅಷ್ಟೇ ಬೇಕಾಗಿತ್ತು. ಯಾವಾಗಲೂ ಮರ ಹತ್ತಿ ಮರದ ಮೇಲೆ ಕೂತ್ಕೊಳ್ಳೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡುವಂಥ ಅಜ್ಜಿಗೆ ಇವಾಗ 1 ವೀಕ್ ಕಂಪ್ಲೀಟಾಗಿ ಬೆಡ್ ಮೇಲೆ ಮಲ್ಕೊಳ್ಬೇಕು ಅಂದಾಗ ಎಷ್ಟೊಂದು ನೋವಾಗಿರಬಾರ್ದು. ಪುವರ್ ಗ್ರ್ಯಾನಿ, ಪಾಪ ಅಜ್ಜಿ ಬಗ್ಗೆ ಈ ಕವಿಗಳಿಗೆ ಒಂಥರ ಪಿಟಿ. ಅದಕ್ಕೆ ಹೇಳ್ತಾರೆ ಪುವರ್ ಗ್ರ್ಯಾನಿ. ಫಾರ್ ಹರ್ 1 ವೀಕ್ ಬೆಡ್ಡಲ್ಲಿ ಮಲ್ಕೊಂಡಿದ್ದು ಹೇಗಿತ್ತು ಅಜ್ಜಿಗೆ ಎಕ್ಸ್ಪೀರಿಯನ್ಸ್ ಅಂತಂದರೆ, ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್.
ಈ ನರಕದಲ್ಲಿನೇ ಒಂದು ಸ್ವಲ್ಪ ದಿನ ಇದ್ಕೊಂಡು ಬಂದಂಗಾಗಿತ್ತು. ಯಾಕೆ ಅಂದರೆ ಅಜ್ಜಿ ಯಾವತ್ತು ಕೂರ್ತಾ ಇರಲಿಲ್ಲ, ಯಾವತ್ತು ಹೊರಗಡೆ ಓಡಾಡ್ಕೊಂಡು ಮರ ಹತ್ಕೊಂಡಿರೋರು 1 ವೀಕ್ ಬೆಡ್ ಮೇಲೆ ಮಲಿಕೊಂಡಿದ್ದು. ಹೆಂಗೆ ಅನಿಸ್ತು ಅಂತಂದರೆ ಇಟ್ ವಾಸ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಒಂದು ಸೀಸನ್ ಏನೋ ಒಂದು ಡ್ಯೂರೇಷನ್ ಅದು ನರಕದಲ್ಲಿ ಇದ್ಕೊಂಡು ಬಂದಂಗೆ ಅನ್ನಿಸ್ತು. ಯಾಕೆ ಅಂತಂದರೆ ಕನ್ಫೈನ್ಡ್ ಟು ಹರ್ ಬೆಡ್ರೂಮ್. ಕನ್ಫೈನ್ಡ್ ಅಂತಂದರೆ ಬಂದಿಯಾಗಿರೋದು. ಬೆಡ್ರೂಮಲ್ಲಿ ಅಜ್ಜಿನ ಬಂದಿಯಾಗಿ ಇರಿಸ್ದಂಗೆ ಆಗಿಬಿಟ್ಟಿತ್ತು, ಒಂಥರ ಜೈಲದಂಗೆ ಆಗಿಬಿಟ್ಟಿತ್ತು. ರೂಮಿಂದ ಹೊರಗೆ ಬರೋ ಹಾಗಿರಲಿಲ್ಲ. ಯಾಕೆ ಅಂತಂದರೆ ಡಾಕ್ಟರ್ ರೆಕಮೆಂಡ್ ಮಾಡಿದರು. ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಅಜ್ಜಿ ಇಲ್ಲಿ ಒಳಗೆ ಮಲ್ಕೊಂಡ್ರೆ ಹೊರಗಡೆ ಹೇಗಿತ್ತು ವೆದರ್ ಅಂತಂದರೆ ಬೇಸಿಗೆ ಕಾಲ, ತಂಗಾಳಿ ಬೀಸ್ತಾ ಇರ್ತಿತ್ತು, ಎಲ್ಲಿ ನೋಡಿದ್ರು ಮರ ಗಿಡ ಎಲ್ಲ ಎಲೆ ಅಳ್ಳಾಡ್ತಾ ಇತ್ತು. ಸೊ ಅಜ್ಜಿಗೆ ಇನ್ನೂ ಒಂಥರ ಸಂಕಟ ಆದಂಗೆ ಆಗ್ತಿತ್ತು, ಮರ ಹತ್ತಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸಿ ಹ್ಯಾಡ್ ಹೆಲ್ಡ್ ಹರ್ ಫೇಸ್ ಟಿಲ್ ಸಿ ಫೆಲ್ಟ್ ಸ್ಟ್ರಾಂಗರ್. ಒಳಗೆ ಅಜ್ಜಿಗೆ ಒಂಥರ ಸಂಕಟ ಆಗ್ತಾಯಿತ್ತು. ಯಾವಾಗೂ ಹೊರಗಡೆ ಮರ ಹತ್ಕೊಂಡು ಕಾಲ ಕಳೀತಾ ಇರೋರು ಈಗ ಮನೆ ಒಳಗೆ ರೂಮ್ ಒಳಗೇ ಬೆಡ್ಡಲ್ಲಿ ಬಂದಿ ಆಗಿದಾರಲ್ಲ. ಸೊ ಯಾವಾಗ ಹುಷಾರಾಗತ್ತೆ, ಯಾವಾಗ ಮತ್ತೆ ಹೊರಗೆ ಮರ ಹತ್ತೀನಿ ಅಂತ ಒಳಗೆ ಸಂಕಟ ಆಗ್ತಾಯಿತ್ತು. ಆದರೂ ಕೂಡ ಏನಾಗಿತ್ತು ಅಂತಂದರೆ ಅನಿವಾರ್ಯ ಆಗಿತ್ತು. ಡಾಕ್ಟರ್ ರೆಕಮೆಂಡ್ ಮಾಡಿದರು ಕಂಪ್ಲೀಟಾಗಿ 1 ವೀಕ್ ಬೆಡ್ ರೆಸ್ಟ್ ತಗೊಳ್ಳೇಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಏನು ಮಾಡಿದ್ರು ಅಂದರೆ ಸಿ ಹ್ಯಾಡ್ ಹೆಲ್ಡ್ ಹರ್ ಫೇಸ್, ಮನಸ್ಸನ್ನೇ ಗಟ್ಟಿಯಾಗಿಟ್ಕೊಂಡು ಸಮಾಧಾನ ಮಾಡಿಕೊಂಡ್ರು. ಟಿಲ್ ಸಿ ಫೆಲ್ಟ್ ಸ್ಟ್ರಾಂಗರ್, ಸ್ವಲ್ಪ ಹುಷಾರಾಗಿ ಮೈಕೈಲಿ ಶಕ್ತಿ ಬರೋವರೆಗೆ ಹಾಗೆ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡ್ರು. ಹುಷಾರಾದ್ಮೇಲೆ ಏನು ಮಾಡ್ತಾರೆ ನೋಡಿ, ದೆನ್ ಸಿ ಸ್ಯಾಟ್ ಅಪ್ ಆ್ಯಂಡ್ ಸೇಡ್, ಹುಷಾರಾಗಿದ್ದೆ ತಡ ಬೆಡ್ ಮೇಲೆ ಎದ್ದು ಕೂತ್ಕೊಂಡ್ಬಿಟ್ಟು ಹೇಳಿದರು, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಇನ್ನೂ ಜಾಸ್ತಿ ನಾನು ಇದಕ್ಕಿಂತ ಜಾಸ್ತಿ ಬೆಡ್ಡಲ್ಲೇ ಬಿದ್ಕೊಂಡಿರೋಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಆ್ಯಂಡ್ ಸಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಸೊ ಎದ್ದು ಕೂತವ್ರು ಏನು ಮಾಡಿದರು ಅಂತಂದರೆ ತನ್ನ ಮಗನ್ನ ಕರೆದ್ರು. ಇಲ್ಲಿ ಮೈ ಫಾದರ್ ಅಂತ ಇದೆ. ಮೈ ಫಾದರ್ ಅಂತಂದರೆ ಈ ರಸ್ಕಿನ್ ಬಾಂಡ್ ಅವರ ತಂದೆ, ಆ ತಂದೆಯ ತಾಯಿ ಅವರು. ಸೊ ಹಾಗಾಗಿ ತನ್ನ ಮಗನ್ನ ಕರೆದ್ರು ಅಜ್ಜಿ. ಸಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಅನ್ಡಾಂಟೆಡ್ ಅಂತಂದರೆ ವಿತೌಟ್ ಹೆಸಿಟೇಷನ್, ಏನು ಹೆಸಿಟೇಟ್ ಮಾಡ್ಕೊಳ್ಳೇ ಇಲ್ಲ, ಸಂಕೋಚ ಪಟ್ಕೊಳ್ಳಲ್ಲ, ನೇರವಾಗಿ ಮಗನಿಗೆ ಕೇಳಿದರು ಏನಂತ, ದಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ವಾಟ್ ಸಿ ನೌ ವಾಂಟೆಡ್. ಏನೂ ಬೇಡ, ನನಗೆ ಮರದ ಮೇಲೆ ಒಂದು ಮನೆ ಕಟ್ಕೊಟ್ಬಿಡು ಅಂತ ಹೇಳ್ಬಿಟ್ಟು ತಮ್ಮ ಮಗನಿಗೆ ಹೇಳಿದರು. ಮರ ಹತ್ತೋದು ಇಳಿಯೋದು ಟೆನ್ಷನ್ನು ಬೇಡ, ಹತ್ತೋ ಇಳಿಯೋಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಇನ್ನು ಮುಂದೆ ಮರದ ಮೇಲೇ ನಂಗೆ ಒಂದು ಪುಟ್ಟದಾಗಿರೋ ಮನೇನ ಕಟ್ಕೊಟ್ಬಿಡು, ನಾನು ಅಲ್ಲೇ ಉಳ್ಕೊಂಡ್ಬಿಡ್ತೀನಿ, ಅದೇ ನಂಗೆ ಈಗ ಅವಶ್ಯಕತೆ ಇರೋದು ಅಂತ ಮಗನಿಗೆ ಹೇಳಿದರು. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಮೈ ಡ್ಯಾಡ್ ಅಂತಂದರೆ ಇಲ್ಲಿ ಕವಿ ಹೇಳ್ತಾ ಇರೋದು ನನ್ನ ತಂದೆ ಅಂತಂದರೆ ಅಜ್ಜಿ ಮಗ. ಸೊ ಅವರು ಮೈ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್, ಅವ್ರಿಗೆ ತಮ್ಮ ಡ್ಯೂಟಿ ಕರ್ತವ್ಯದ ಬಗ್ಗೆ ಗೊತ್ತಿತ್ತು. ಏನು ಒಬ್ಬ ಮಗ ಆಗಿ ಅವನ ಕರ್ತವ್ಯ ಏನು ಅಂತಂದರೆ ತನ್ನ ತಾಯಿನ ಯಾವಾಗಲೂ ಖುಷಿಯಾಗಿಡಬೇಕು. ಸೊ ಕೊನೆ ಕಾಲದಲ್ಲಿ ಅವರ ಆಸೆನ ಈಡೇರಿಸ್ಬೇಕು ಅನ್ನೋದು ಒಬ್ಬ ಮಗನ ಕರ್ತವ್ಯ ಆಗಿರುತ್ತೆ. ಸೊ ಅದಕ್ಕೆ ಅಲ್ಲಿ ಹೇಳ್ತಾರೆ ಮೈ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್. ತಮ್ಮ ಕರ್ತವ್ಯ ತುಂಬ ಚೆನ್ನಾಗಿ ಗೊತ್ತಿತ್ತು. ಈ ಸೈಡ್ ದಟ್ಸ್ ಆಲ್ ರೈಟ್. ಅವ್ರ ತಂದೆನೂ ಏನು ಒಂದು ಮಾತಾಡೋಕ್ಕೆ ಹೋಗಲಿಲ್ಲ. ಅಜ್ಜಿ ಮರದ ಮೇಲೆ ಒಂದು ಮನೆ ಮಾಡಿ ಕೊಟ್ಬಿಡು ಅಂದ ತಕ್ಷಣ ದಟ್ಸ್ ಆಲ್ ರೈಟ್, ಆಯಿತು, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ನಿಮಗೇನು ಬೇಕಂತ ಹೇಳ್ತಿದ್ದಲ್ಲ ಅದನ್ನು ರೆಡಿ ಮಾಡಿ ಕೊಟ್ಬಿಡ್ತೀನಿ ಅಂತ ತಂದೆ ಒಪ್ಕೊಂಡೇ ಬಿಟ್ರು. ದಟ್ ಈಸ್ ವಾಟ್ ಹಿಸ್ ಡ್ಯೂಟಿ ವಾಸ್. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಇವತ್ತು ರಾತ್ರಿನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ, ಆದಷ್ಟು ಬೇಗ ನಿನಗೊಂದು ಮರದ ಮೇಲೆ ಮನೆನ ಮಾಡಿಕೊಟ್ಬಿಡ್ತೀವಿ ಅಂತ ಹೇಳಿದರು. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹಿ ಸೂನ್ ಫಿನಿಶ್ಡ್ ಹಿಸ್ ಚೋರ್ ಅಂತಂದರೆ ಇಲ್ಲಿ ಕವಿ ಹೇಳ್ತಾ ಇರೋದು ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ಮೈ ಅಂತಂದರೆ ನನ್ನ ಅಂತಂದರೆ ಇಲ್ಲಿ ಆ ಮರದ ಮೇಲೆ ಮನೆ ಕಟ್ಟೋದಕ್ಕೆ ಈ ಕವಿಗಳು ಕೂಡ ಅವ್ರ ತಂದೆಗೆ ಹೆಲ್ಪ್ ಮಾಡಿದರು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ತಂದೆಗೂ ಹೆಲ್ಪ್ ಮಾಡ್ತಾರೆ ಇವರು. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್, ನನ್ನ ಸಹಾಯದ ಜೊತೆಗೆ ಅವ್ರ ತಂದೆ ಏನು ಮಾಡಿದ್ರು ಅಂದರೆ ಹಿ ಸೂನ್ ಫಿನಿಶ್ಡ್ ಹಿಸ್ ಚೋರ್, ಆದಷ್ಟು ಬೇಗ ಆ ಮರದ ಮೇಲೆ ಮನೆ ಕಟ್ಟುವಂಥ ಏನು ಟಾಸ್ಕ್ ಇತ್ತಲ್ಲ, ಕೆಲಸ ಇತ್ತಲ್ಲ, ಅದನ್ನು ಕಟ್ಬಿಟ್ಟು ಮುಗಿಸಿದ್ರು. ಮೇಡ್ ಹರ್ ಎ ಟ್ರೀ ಹೌಸ್, ಮರದ ಮೇಲೆ ಮನೆ ಕಟ್ಟಿ ರೆಡಿ ಆಗಿಬಿಡ್ತು. ಅಜ್ಜಿದಲ್ಲ ವಿಶ್ ಇತ್ತಲ್ವ, ಅಜ್ಜಿ ಅದನ್ನೇ ಕೇಳ್ಕೊಂಡಿದ್ದು, ಮರದ ಮೇಲೆ ನಂಗೆ ಒಂದು ಮನೆ ಕಟ್ಟಿ ಕೊಟ್ಬಿಡು ಅಂತ ಹೇಳಿದರು. ಸೊ ಇವಾಗ ತಂದೆ ಮಗ ಸೇರಿಕೊಂಡು ಮನೆನ ಕಟ್ಟಿ ರೆಡಿ ಮಾಡಿದ್ದಾರೆ. ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್. ಮನೆ ಹೇಗೆ ಕಟ್ಟಿದ್ರು ಮರದ ಮೇಲೆ ಅಂತಂದರೆ ಅದಕ್ಕೆ ವಿಂಡೋಸ್ ಇದ್ವು ಮತ್ತು ಒಂದು ಡೋರ್ ಕೂಡ ಇತ್ತು. ಸೊ ಹಾಗಾಗಿ ಪುಟ್ಟದಾಗಿರೋ ಒಂದು ಮನೆನ ಕಟ್ಟಿ ರೆಡಿ ಮಾಡ್ತಾರೆ. ಸೊ ಗ್ರ್ಯಾನಿ ಮೂವ್ಡ್ ಅಪ್
ಅಜ್ಜಿ ಮೇಲಕ್ಕೆ ಶಿಫ್ಟ್ ಆಗಿಬಿಟ್ರು, ಮರದ ಮೇಲಿತ್ತಲ್ಲ ಮನೆ, ಆ ಮನೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರು. ಹತ್ತಿ ಇಳಿದು ಕಷ್ಟಪಡೋದು ಬೇಡ, ಮರದ ಮೇಲೆ ಕೂತ್ಕೊಂಡು ಇರೋಕ್ಕೆ ಎಂಜಾಯ್ ಮಾಡ್ತಾ ಇದ್ರಲ್ಲ, ಸೊ ಹಾಗಾಗಿ ಅಲ್ಲೇ ಮೇಲೇ ಆ ರೂಮಲ್ಲಿ ಇರಲಿ ಮನೇಲಿ ಇರಲಿ ಅಂತ ಮಾಡಿದ್ರಲ್ಲ, ಸೊ ಅಜ್ಜಿ ಮೇಲಕ್ಕೆ ಶಿಫ್ಟ್ ಆದರು. ಆ್ಯಂಡ್ ನಾವು ಎವ್ರಿ ಡೇ ಅಜ್ಜಿ ಮರ ಹತ್ತೋದು ಇಳಿದು ಸ್ಟಾಪ್ ಆಯಿತು. ಬಟ್ ಇವಾಗ ಏನು ಸ್ಟಾರ್ಟ್ ಆಯ್ತು ನೋಡಿ, ನಾವು ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್. ಕವಿ ಈ ರಸ್ಕಿನ್ ಬಾಂಡ್ ಅವರು ಮರ ಹತ್ತೋದು ಇಳೋದು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಹೇಳ್ತಾರೆ ನೋಡಿ. ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ದಿನ ಈ ರಸ್ಕಿನ್ ಬಾಂಡ್ ಕವಿಗಳು ಆ ಅಜ್ಜಿ ಇರುವಂಥ ಮರದ ಮೇಲೆ ಮನೆ ಇತ್ತಲ್ಲ ಅಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ, ಏನು ತಿಂಡಿನೋ ಊಟನೋ ಅಥವಾ ನೀರು ಡ್ರಿಂಕ್ಸು ಇಂಥವೆಲ್ಲ ತೊಗೊಂಡ್ಬಿಟ್ಟು ಮರದ ಮೇಲೆ ಕವಿಗಳು ಹತ್ತಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸಿಟ್ಸ್ ದೇರ್ ಇನ್ ಎ ಸ್ಟೇಟ್ಸ್. ಅಲ್ಲಿ ಹೇಗೆ ಕೂತಿರ್ತಾಳೆ ಅಜ್ಜಿ ಆ ಮರದ ಮೇಲಿರೋ ಮನೆಯಲ್ಲಿ ಅಂತ ಹೇಳ್ತಾರೆ. ಇವಾಗ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಡ್ರಿಂಕ್ಸ್ ಶರಿ ವಿತ್ ಮೀ. ಶರಿ ಅಂತಂದರೆ ಅದೊಂಥರ ವೈನ್ ಇರುತ್ತೆ. ಸೊ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ವೈನ್ ಕುಡಿತಾ ಇಬ್ಬರು ಅಜ್ಜಿ ಮೊಮ್ಮಗ ಮರದ ಮೇಲೆ ಕೂತ್ಕೊಂಡಿರ್ತಾರೆ. ಅಜ್ಜಿ ಹೇಗೆ ಕೂತ್ಕೊಂಡಿರ್ತಾಳೆ ಮರದ ಮೇಲೆ ಅಂತಂದರೆ ಅಪ್ ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಮರದ ಮೇಲೆ ವಾಸವಾಗಿರೋದು ರಿಸೈಡ್, ಸೊ ಅಲ್ಲಿ ವಾಸವಾಗಿರೋದು ತಂದ ಹಕ್ಕು ಅಂತ ಅನ್ನೋ ಥರ ಜಗತ್ತಿಗೆ ಕಾಣೋ ಥರ ಅವಳು ಕೂತ್ಕೊಂಡಿರ್ತಾ ಇದ್ಲು. ಸೊ ನೆಮ್ಮದಿಯಾಗಿ ಮರದ ಮೇಲೆ ಇರ್ತಾ ಇದ್ಲು ಅಂತ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ರಸ್ಕಿನ್ ಬಾಂಡ್ ಅವ್ರು ಬರೆದಿರುವಂಥ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀನ ಅದರ ಸಮರಿನ ನೋಡ್ಕೊಂಬಂದ್ವಿ. ಸೊ ಹೇಗೆ ಅಜ್ಜಿ ಮರ ಹತ್ತೋದನ್ನು ಕಲ್ತ್ಕೊಂಡ್ರು, ಸೊ ಯಾವ್ಯಾವ ಥರ ಮರ ಹತ್ತಾಯಿದ್ರು, ಅದಕ್ಕೆ ಜನ ಏನಂತ ಇದ್ರು, ಅದಕ್ಕೆ ಅಜ್ಜಿ ಹೇಗೆ ರೆಸ್ಪಾಂಡ್ ಮಾಡ್ತಾಯಿದ್ರು. ಒಂದು ಸರಿ ಮರ ಹತ್ತಿದಾಗ ಕೆಳಗೆ ಇಳಿಯೋಕ್ಕಾಗೋದೇ ಇಲ್ಲ, ಆವಾಗ ಡಾಕ್ಟ್ರ್ ಬಂದುಬಿಟ್ಟು ಟೆಸ್ಟ್ ಮಾಡಿ 1 ವೀಕ್ ಬೆಡ್ ರೆಸ್ಟ್ ತೊಗೊಳಕ್ಕೆ ಹೇಳ್ತಾರೆ. ಸೊ ಅದಾದಮೇಲೆ ಅಜ್ಜಿ ಎದ್ದು ಕೂತ್ಕೊಂಡು ನಂಗೆ ಒಂದು ಮರದ ಮೇಲೆ ಮನೆ ಬೇಕು ಅಂತ ಮಗನಿಗೆ ಕರೆದು ಹೇಳ್ತಾರೆ. ಸೊ ಅವಾಗ ಮಗ ಮರದ ಮೇಲೆ ಮನೆನ ಕಟ್ಬಿಟ್ಟು ರೆಡಿ ಮಾಡ್ತಾನೆ. ಆಮೇಲೆ ಅಜ್ಜಿ ಹೋಗಿ ಅಲ್ಲೇ ವಾಸವಾಗಿರ್ತಾಳೆ. ಸೊ ಈ ಒಂದು ಸ್ಟೋರಿನ ಈ ಪೋಯಮಲ್ಲಿ ನೋಡಿದ್ವಿ. ಇನ್ನು ಇವತ್ತಿಗೆ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ಮುಂದಿನ ಕ್ಲಾಸಲ್ಲಿ ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಪೋಯಮ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಹೇಗೆ ಕೇಳ್ಬೋದು, ಯಾವ ಥರ ಪ್ರಶ್ನೆಗಳು ಬರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.